ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ವಿಶೇಷ ನೋಡೋ ಸೂಪರ್ ಆಗಿ ಯಾರೋ ಬಕ್ಕಗಳು ಬರ್ತಾ ಇದಾರೆ. ಅಯ್ಯೋ ಚೆನ್ನಾಗಿ ಯಾಮರ್ಸ್ಬಿಡು. ಈಗ ನೀನ್ ಮುಂದೆ ಓಡ್ತೀನಿ, ನಾನು ಮುಂದೆ ಓಡ್ಲಾ? ನೀನ್ ಗಜ, ನಿನ್ ಕೈಲಾಗಲ್ಲ. ನಾನು ಮುಂದೆ ಓಡ್ತೀನಿ, ನೀನ್ ಹಿಂದೆ ಬಾ. ಓಕೆ, ಹಚ್ಕೊಡು. 1 2 3 ರೆಡಿ ಗೋ. ಬಿಟ್ಲಾ ಮುಂದೆ ಓಡಾಕ್ತಿರೋನು ಕಳ್ಳ ಕಳ್ಳ ಅನ್ಕೊಳೋದ, ಹಿಂದೆ ಹೋಗ್ತಿರೋನು ಕಳ್ಳ ಕಳ್ಳ ಅನ್ಕೊಳೋದ? ಕಳ್ಳ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾರ ಯಾರೋ ಒಬ್ರು ಹಿಡ್ದಾಕಿದ್ರೆ ಆಯ್ತು. ಏನಾಯ್ತ್ರಿ? ಒಬ್ಬ ಕಳ್ಳ ಸಿಗಾಕೊಂಡ, ಇನ್ನೊಬ್ಬ ಕಳ್ಳ ಎಸ್ಕೇಪ್ ಓಡಕ್ತಾ ಇದ್ದಾನೆ, ಇಟ್ಕೊಡ್ರಿ. ಇವ್ನ್ ಕಳ್ಳ ಅಲ್ಲ ರೀ. ಮತ್ತೆ ನೀವು? ನನ್ನ ಹೆಸರು ಭಾಷಾ ಅಂತ. ನನ್ನ ಒಡವೆ ದುಡ್ಡೆಲ್ಲ ಅವ್ನು ಕತ್ಕೊಂಡು ಹೋಗ್ತಿದ್ದ. ಅವ್ನು ಹಿಡಿಯಕ್ ನಾನು ಹೋಗ್ತಿದ್ದೆ. ಅಷ್ಟ್ರಲ್ಲಿ ನೀವು ನನ್ನ ಹಿಡ್ದಾಕ್ಬಿಟ್ರಿ. ನನ್ಗೆ ಅನ್ಸುತ್ತೆ ನೀವು ಅವನ್ ಕಡೆಯವ್ರೆ ಅಂತ ಗ್ಯಾರಂಟಿ. ಹೊಡಿಬಿಡಿ ಸರ್, ನಾವ್ ನಿಜವಾಗ್ಲೂ ಕಳ್ಳನ ಕಡೆಯವ್ರು ಅಲ್ಲ ಸರ್. ನಾವ್ ಇವ್ರನ್ನ ಕಳ್ಳರು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನಾನು ಅವ್ನು ಹಿಡಿಯುವಾಗ ನೀವು ನನ್ನ ಹಿಡ್ಕೊಳಕ್ ಬಂದ್ರಲ್ಲ, ಆದ್ರೆ ನೀವು ಅವ್ನ ಕಡೆಯವ್ರೆ ಎಂತ ಕೆಲಸ ಮಾಡ್ಬಿಟ್ರಿ. ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸ್ರಿ. ಹೋಗಿ ನೀವು ಹೋಗಿ. ಅಲ್ಲಿ ಇಲ್ಲಿ ಯಾಕೆ ಟ್ರೀಟ್ಮೆಂಟ್ ಹೋಗೋದು ಸರ್? ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ, ಬನ್ನಿ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ನೀವು ಇಬ್ರು ಮೊದಲು ದುಡ್ಡು ಬಯಸಿ ಎರಡು ಜೋರಾಗಿ ಬೀಳುತ್ತೆ. ಗಂಟಿಪಿಟಿಗಳ ಮನೇಲಿ ನೀವಿಬ್ರಿರೋ ಸಾಲದು ಅಂತ ಇನ್ನೊಬ್ಬನಿಗೆ ಹೇಳ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಯಾರವರು? ಕಳ್ಳ. ನಾನು ಕಳ್ಳ ಅಲ್ಲ. ಏನಾಯ್ತು ಅಂತ ಹೇಳ್ತೀವಿ, ಮನೇಲಿ ಇರೋರ್ನೆಲ್ಲ ಒಟ್ಟಿಗೆ ಕರ್ಸ್ಬಿಡಿ, ಪದೇ ಪದೇ ಹೇಳಕ್ ಆಗೋದಿಲ್ಲ. ಪಾಂಡುರಂಗ ಗಂಡುಗಲಿ. ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನೀನು ಗಂಟುಗಲಿ ಅಂತ ಏನೋ ಬಂತು. ಅದು ಏನು ಅಂತ ಹೇಳಿ ಯಾವ್ದು ಇದು ಹೊಸ ಪಾರ್ಟಿ ಹೇಳ್ಕೊಂಡ್ ಬಂದಿದ್ರ? ಏನ್ ಸಮಾಚಾರ? ನೋಡೋಕ್ ದೊಡ್ಡ ಮನುಷ್ಯರು ಮನೆ ತರ ಇದೆ. ಬರೀ ಮನೆಯಲ್ಲಪ್ಪ, ನಾವೆಲ್ಲರೂ ಕೂಡ ದೊಡ್ಡ ಮನುಷ್ಯರೇ. ಅದು ಹೇಳಿ ಕೇಳಿ ನಾವು ಪಾಳೆಗಾರ ವಂಶಸ್ಥರು. ನಮ್ಮ ತಾತ ಮುತ್ತಾತ ಅವರೆಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ? ಅದೇ ಇದು ಬರುತ್ತಲ್ಪ, ಏನದು ಫಿರಂಗಿ ಕಂಡ್ರಿ, ಫಿರಂಗಿ. ಅದೇ ಹಿಂದೆ ಒಂದು ತೂತಿರುತ್ತೆ, ಮುಂದೆ ಒಂದು ತೂತಿರುತ್ತೆ. ಅದಕ್ಕೆ ಎಡಗೈಯಿಂದ ಮದ್ದನ್ನು ಇಕ್ಕಿ, ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ, ಗುಂಡನ್ನು ಟಮಾರೆಂದು ಸಿಡಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾಡಿದ ವಂಶ ನಾವು. ನಮ್ಮನೆ ಕಡೆ ಬಂದಿದ್ರಲ್ಲ, ಏನ್ ಸಮಾಚಾರ? ನನ್ನ ಹೆಸರು ಭಾಷಾ ಅಂತ. ನಾನು ಬ್ಯಾಂಕ್ ಅಲ್ಲಿ 10 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡು ಬರ್ತಿದ್ದೆ. ಶೇಷ ಅನ್ನೋ ಕಳ್ಳ ದುಡ್ಡಿದ ಬ್ರೀಫ್ ಕೇಸ್ ನ ಎತ್ಕೊಂಡು ಓಡಾಬಿಟ್ಟ. ಆದ್ರೆ ಅವ್ನ ಕೈಯಲ್ಲಿ ಬ್ರೀಫ್ ಕೇಸ್ ಇರ್ಲಿಲ್ವಲ್ಲ? ನೀವು ನೋಡೋಕ್ಕಿಂತ ಮುಂಚೆನೆ ಬ್ರೀಫ್ ಕೇಸ್ ಅಲ್ಲಿ ಇದ್ದಿದ್ದು. ತುರ್ಕೊಂಡು ಬ್ರೀಫ್ ಕೇಸ್ ಎತ್ತು ಓಡೋಗಿದ್ದ. ಬ್ರೀಫ್ ಕೇಸ್ ಕಾಣ್ಲಿಲ್ಲ. ನೀವು ನೋಡೋಕ್ ಮುಂಚೆನೆ ಬ್ರೀಫ್ ಕೇಸ್ ನ ಎತ್ತು ಬಿಟ್ಟಿದ್ದ. ಅವ್ನ್ ಜೋಬ್ ನೋಡಿಲ್ವಾ? ಜೋಬ್ ತುಂಬಾ ದುಡ್ಡಿತ್ತು. ನಾವನ್ನ ನೋಡಿದ್ದು ಹಿಂಭಾಗದಿಂದಲ್ವಾ, ಹಾಗಾಗಿ ಅಷ್ಟು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಲಿಲ್ಲ. ಪಾಪ ಜೋಬ ದುಡ್ಡಿತ್ತೋ ಏನೋ. ತಗೊಂಡ್ಬಂದು ಇಷ್ಟು ದಿವಸ ಮನೆ ಮಂದಿ ಕಾಟ ಕೊಡ್ತಾ ಇದ್ರಿ, ಈಗ ಹೊರಗಿನವ್ರಿಗೂ ಕಾಟ ಕೊಡಕ್ ಶುರು ಮಾಡಿದ್ರೆ ನಿಮ್ಮನ್ನ. ಈಗ ಇವ್ರ ವರ್ಷನ್ ಕೇಳಿದ್ರಿ, ನೆಕ್ಸ್ಟ್ ಪದ್ದು ಉಡ್ಲನ್ ವರ್ಷನ್ ಕೇಳಿ ಆಮೇಲೆ ಡಿಸೈಡ್ ಮಾಡಿ. ಆಯ್ತು ಕಣ್ರ, ಅದೇನಂತ ಬಗಳು ಸಾಯ್ರ ಬಾಬಾ. ಅದೇನಾಯ್ತು ಗೊತ್ತಾ? ಕಳ್ಳ 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 ಅಂತ ಒಬ್ಬ ಮುಂದೆ ಓಡ್ತಿದ್ದ. ಅವರಿಂದ ಇವರು ಕಳ್ಳ 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 ಅಂತ ಓಡ್ತಿದ್ರು. ಇಬ್ರು ಕಳ್ಳರಿರ್ಬೇಕು ಅನ್ಕೊಂಡು ಇವ್ರನ್ನ ಇಟ್ಕೊಂಡು ಚೆನ್ನಾಗಿ ತದಕ್ಬಿಟ್ವಿ. ಆಮೇಲೆ ಗೊತ್ತಾಯ್ತು ಓಡೋದವ್ನ್ ಕಳ್ಳ, ಇವ್ರು ಕಳ್ಳ ಅಲ್ಲ ಅಂತ. ರಂಗಮ್ಮ, ಈ ಅಯೋಗ್ಯರ ಮೇಲೆ ಇವತ್ತು ನಾನು ನಮ್ಮ ತಾಯಣಿಗೂ ಕೈ ಮಾಡಲ್ಲ. ಎಲ್ಲ ಅಧಿಕಾರನೂ ನಿನಗೆ ಕೊಟ್ಬಿಡ್ತೀನಿ. ನಿನಗೆ ಅದು ಏನೇನು ಮಾಡ್ಬೇಕು ಅನ್ಸುತ್ತ ಎಲ್ಲ ಮಾಡಿ ಸಾಕು. ಬಿಡ್ತೀನ ಮಗನೇ, ಇಂಥ ಸಮಯಕ್ಕೆ ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಈಗ ನೋಡ್ತಾ ಇರು. ಹಳ್ಳಿಲಿ ಕುರಿ ಕಾಯ್ತಿದ್ದವನ್ನ ಈ ಮನೆ ಕಳ್ಕೊಂಡು ಬಂದೆ, ಸರಿಯಾದ ಬಹುಮಾನನೇ ಕೊಟ್ಬಿಟ್ಟೆ. ಬಾಲ 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 ನೀನೇನು ಅಳಿಯಾನೋ ಮನೆ ತೊಳೆಯಾನೋ? ನೀನು ಯಾವತ್ತಿ ಮನೆ ಕಾಲಿಟ್ಟು ಆವತ್ತೇ ನಿನ್ನ ಕಾಲ ಕತ್ತರಿಸ್ಬಿಡ್ಬೇಕಾಗಿ ಒಪ್ಪಿಸ್ಕೊಂಡ್ಬಿಟ್ಟೆ. ಅಳಿಯ ನೋವಾಯ್ತು. ನೀವು ಓಡಿಸಿದ್ರೆ ಬೇಜಾರು ಮಾಡ್ಕೊತಿರ್ಲಿಲ್ಲ. ನಿಮ್ಮ ಅಮ್ಮನ್ ಬಿಟ್ಟು ಓಡಿಸಿದ್ರಲ್ಲ, ತುಂಬಾ ಅವಮಾನ ಆಯ್ತು. ಮತ್ತಿನ್ನೇನ್ರ
ಅವ್ರ ಪಾಡಿಗೆ ಅವ್ರ ಕಳ್ಳನ ಹಿಡ್ಕೊತಿದ್ರು ಬಿಡ್ತಿದ್ರು ನೀವ್ ಯಾಕೋ ಇವ್ರನ್ನ ತಡಿಬೇಕಿತ್ತು? ಅಲ್ಲ ಸರ್, ನನ್ನ ಪಾಡು ನಾನು ಬಿಟ್ಟಿದ್ರೆ ನಾನು ಕಳ್ಳನ್ನು ಹಿಡ್ಕೊಂಡು ಪೊಲೀಸ್ ಅವ್ರಿಗೆ ಒಪ್ಪಿಸಿದ್ದೆ. ಇವ್ರು ಅಡ್ಡ ಬರ್ಬೇಕಿತ್ತು. ನಿಮ್ಮಿಬ್ರಿಗೂ ಬುದ್ಧಿ ಅನ್ನೋದಿದೆಯೇನೋ? ನೀವಿಬ್ರು ಯಾಕೋ ಇಂಟರ್ಫಿಯರ್ ಆಗ್ಬೇಕಾಗಿತ್ತು? ನಿಮ್ಗೂ ಅದಕ್ಕೂ ಏನ್ರ ಸಂಬಂಧ? ಅದು ಜಾಜತ್ಗೆ ಕಳ್ಳ ಅನ್ನೋ ಶಬ್ದ ಕೇಳ್ತಿದ್ದಂಗೆನೆ ನಾವು ಪೊಲೀಸ್ ಆಗ್ಬಿಟ್ವಿ. ರಂಗಮ್ಮ ಕೊಟ್ಟರೋದು ಇನ್ನೂ ಸಾಲದು ಅನ್ಸುತ್ತೆ, ಮತ್ತೊಂದೆರಡು ಬಿಡಿ. ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲ ಇವತ್ತೇ ಆಗೋಯ್ತು. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ನಿಮ್ಮಮ್ಮನ ರೌಡಿ ತರ ಬಿಟ್ಟು ನಮ್ಮಿಬ್ರನ್ನ ಓಡಿಸ್ತಾ ಇದ್ದಾರೆ, ಸರಿನಾ? ಮತ್ತಿನ್ನೇನ್ರ ಪಾಪ ಆ ವಯ್ಯ ಕಳ್ಕೊಂಡ್ರದು 10 ಹುಣಸೆ ಬೀಜ ಅಲ್ಲ ಕಂಡ್ರು, 10 ಲಕ್ಷ ರೂಪಾಯಿ. ಈಗ ಆ ದುಡ್ಡನ್ನ ಅವ್ರಿಗೆ ಕೊಡೋರು ಯಾರು? ನಾನು 10 ಲಕ್ಷ ರೂಪಾಯಿ ಕಳ್ಕೊಳ್ಳೋ ಕಾರಣ ನಿಮ್ ಹುಡುಗ್ರೆ. ನನ್ನ ದುಡ್ಡು ವಾಪಸ್ ಬರೋರ್ಗು ನಾನು ಈ ಮನೆ ಬಿಟ್ಟು ಹೋಗಲ್ಲ. ಎಲ್ಲೋ ಏನೋ ಕಳ್ಕೊಂಡ್ಬಿಟ್ರೆ ನಾವ್ ತಾನೇ ಏನ್ ಮಾಡಕ್ಕಾಗತ್ತಪ್ಪ? ನಿಮ್ ಹುಡುಗ್ರೆ ಅವ್ರು 10 ಲಕ್ಷ ರೂಪಾಯಿ ಕೊಟ್ಟು ಓಡೋಗು ಅಂತ ಹೇಳಿರೋದು. ಡವೆಲ್ಲ ಮಾಡ್ಬೇಡ್ರಿ, ನೀವು ಆ ಸ್ಟೇಷನ್ಗೆ ಆಗುವಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ನಾನ್ ಯಾರು ಅಂತ ಗೊತ್ತೇನ್ರಿ? ಏನ್ ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲ ಕಿರಣ್ ಬೇಡಿನೇ ನಮ್ಮ ನೀನು? ಅಲ್ಲ, ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇಷ್ಟು ಉದ್ದ ಹೇಳ್ಕೊತೀರಾ, ಇಂಥ ದಂಡ ಪಿಂಡ್ಗಳು ನಿಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ನೋಡ್ರಿ. ನನ್ ದುಡ್ಡು ನನಗ್ ಬಂದ್ರೆ ಸರಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. 2 ಟಿವಿ 10 ಅವ್ರನ್ನ ಕರ್ಸಿ ನಿಮ್ ಮಾನ ಮರ್ಯಾದನ ಅರಾಜ್ ಮಾಡ್ಬಿಡ್ತೀನಿ. ಎಲ್ಲ ಆಗ್ತಾ ಇರೋದು ನಿಮ್ಮಿಬ್ರಿಂದಾನೆ. ನೋಡಿ ಸ್ವಾಮಿ, ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇವರಿಬ್ಬರ ಕೈಯಲ್ಲಿ ಆ ಕಳ್ಳನ್ನ ಹಿಡಿಸಿ ನಾನು 10 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಡ್ತೀನಿ. ಇಲ್ಲ ಅಂದ್ರೆ ನೀವೇ ಆ ದುಡ್ಡು ಕೊಡಿ. ತಾಯಿ ಅನ್ನಪೂರ್ಣೇಶ್ವರಿ, ಲೇ ಚಂಪ ಚಮಲೆ, ಈ ಬಾತನ್ ತಿಂತ ಇದ್ರೆ ಮಾತು ಆಚೆ ಹೊಡ್ತಾನೆ ಇಲ್ವಲ್ಲೇ? ಗೋಡಂಬಿಟ್ಟು ಸಖತ್ತಾಗಿದೆ ಕಣೆ. ದ್ರಾಕ್ಷಿ ಅಲ್ಲಲ್ಲಿ ಅಲ್ಲಿ ಸಿಗ್ತಾ ಇವೆ. ಏನು ಯಜಮಾನ್ರೆ, ಕಾಫಿ ಕೊಟ್ಬಿಟ್ಟು ಕರೀರಿ, ಬಂದ ಮೂತಿ ಒರೆಸ್ತೀನಿ. ಯಾರನ್ನ ನಿನ್ ಮೋಹನ್ ಕರೆಯೋದು? ಮರ್ಯಾದೆನ ಮೇಡಮ್ ಅಂತ ಕರೀರಿ. ಅಲ್ಲಮ್ಮ, ಆಗ್ಲಿಂದ ನೋಡ್ತಾ ಇದೀವಿ, ತಂದು ಅಲ್ಲೇ ಕುಕ್ಕುಸ್ತಾ ಇದೆಯಲ್ಲ, ನನ್ಗೂ ಹಸಿ ಕೊಡ್ಬಾರ್ದಾ? ಕೊಡೋದಕ್ಕೆ ಕೊಡು ಅಂತ ಹೇಳೋರು ಹೇಳ್ಬೇಕು. ಓ, ನನಗ್ ಗೊತ್ತಾಗೋಯ್ತು ಬಿಡು. ನಾನು ಹಿಂಗೆ ಉಪವಾಸ ಕೆಡವಿ ನಾನು ಸತ್ತೋದ್ರೆ ನನಗ್ ಕೊಡ್ಬೇಕಾದ 10 ಲಕ್ಷ ಉಳ್ಕೊಳ್ಳುತ್ತೆ ಅನ್ನೋ ಪ್ಲಾನು. ಅಯ್ಯೋ, ಈ ಮೋಸನ ಯಾರು ಕೇಳೋರಿಲ್ವಾ? ಮೋಸ ಮೋಸ ಮೋಸ. ಇಲ್ಲಪ್ಪ, ಕೂತ್ಕೋಬೇಡ ಇರಪ್ಪ. ಜಂಪ, ಇವ್ರು ಏನಾದ್ರೂ ತಂದು ಕೊಡಿಯೇ. ನಾಳೆ ಯಪ್ಪ ಟಿವಿ 10 ಹತ್ರ ಹೋದ್ರೆ ಹೋಗೋದು ನನ್ನ ಮಾನ ಮರ್ಯಾದೆ ತಂದ್ಕೊಡೆ. ರೇ, ಇಷ್ಟಕ್ಕೆಲ್ಲ ಕಾರಣ ನಿಮ್ ಶಿಷ್ಯಂದ್ರ ತಾನೇ. ಅವ್ರಿಗೆ ಕೊಡ್ಬೇಕಾದ್ರೆ ನಿಮ್ ಶಿಷ್ಯಂದ್ರ ಕೈಲಿ ಕೊಡಿಸಿ ಆಮೇಲೆ ಕೊಡೋದಾಗುತ್ತೆ. ಹಾಬಿ, ಡೋಂಟ್ ಟಾಕ್ ರಬಿಶ್. ಮನೆಗ್ ಬಂದಿರೋ ಗೆಸ್ಟ್ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಲೇ, ಏನ್ ನೋಡ್ತಾ ನಿಂತಿದ್ಯಾ? ತಂದ್ಕೊಡೆ. ಏನು ಯಜಮಾನ್ರೆ? ಲೇ, ಹಂಗಂತ ಹೇಳಿ ಇವನ್ಗೋಸ್ಕರ ಏನು ನೀನು ಸಪ್ರೇಟ್ ಆಗಿ ಬೇಯಿಸಾಕೋ ಅಗತ್ಯ ಇಲ್ಲ. ಮನೆ ಮಂದಿಗೆ ದಿನಾಲು ಎಷ್ಟು ಮಾಡ್ತಿದ್ದೋ ಅಷ್ಟು ಮಾಡು. ಎಲ್ಲರ ತಟ್ಟೆನಲ್ಲೂ ಒಂದೊಂದು ಸ್ಪೂನ್ನ ಇನ್ನೊಂದು ತಟ್ಟೆಗೆ ಹಾಕು, ಅಂತಂದು ಇವ್ ಮುಂದೆ ಸಾಕು. ಇನ್ನ 3ನೇ ಹಾಳು ಮಾಡ್ಬಿಟ್ರು. ಕುಕ್ಕುತ್ತೆ ನೀರಯ್ಯ. ನಾನು ಭಿಕ್ಷುಕ ಅಲ್ಲ. 10 ಲಕ್ಷ ರೂಪಾಯಿ ಕಳ್ಕೊಂಡ್ರೆ ನನ್ನ ಅದೃಷ್ಟ. ಸ್ವಲ್ಪ ಪ್ರೀತಿಯಿಂದ ಬಡಿಸ್ಬಾರ್ದಾ? ಪ್ರೀತಿ ಭಾಷಣ ಯಾಕಡ ಹಿಂಗ್ ಓಡಾಡಿಸ್ತಾ ಇದ್ಯಾ? ನೆಮ್ಮದಿಯಾಗಿ ತಿನ್ನೋತಾನೆ. ನಾನ್ ನಿಮ್ ಹತ್ರ ಎಲ್ಲ ಉಗಿಸ್ಕೊಂಡು ಭಿಕ್ಷೆ ಬೇಡಕ್ ಬಂದಿಲ್ಲ ಇಲ್ಲಿ. 10 ಲಕ್ಷ ರೂಪಾಯಿ ಕಳ್ಕೊಂಡಿದೀನಿ. ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಏರೋಪ್ಲೇನ? ಪದ್ಮವಿಕಲ ಭಾಷಾ 10 ಲಕ್ಷ ರೂಪಾಯಿ ಬ್ಯಾಂಕಿಂದ ಡ್ರಾ ಮಾಡಿದ್ದು ಮೊದಲೇ ಗೊತ್ತಿತ್ತ? ಪ್ರಮಾಣವಾಗ್ಲೂ ಗೊತ್ತಿಲ್ಲ ಸರ್. ನಮ್ಗೆ ಆ ದುಡ್ಡು ಅವನ ಹತ್ರ ಇತ್ತು ಅಂತ ಗೊತ್ತಿರ್ಲಿಲ್ಲ ಸರ್. ಈ ತರ ಹೇಳ್ಬಿಟ್ರೆ ನಾವ್ ನಂಬಿಡ್ಬೇಕಾ ಸರ್? ಏನ್ ಮಾಡ್ಲಿ ಹೇಳಿ ಸರ್? ಇವ್ರ ಬಾಯಿಂದ ನಿಜ ಬರೋವರೆಗೂ ಕಮಾನ್ ಚಾಜೈಸೆ. ಇಷ್ಟೊತ್ತು ನಾನು ಕಂಡಿದ್ ಕನಸ. ಏನ್ ಕನ್ಸ್ಕೊಂಡಿಯೋ? ಪೊಲೀಸ್ ಅವ್ರು ನಮ್ಮಿಬ್ರಿಗೂ ಇಗ್ಗ ಮುಗ್ಗ ಹೊಡೆದಂಗ್ ಕನಸ್ಕೊಂಡ. ನೋಡಿ ಮಿಸ್ಟರ್ ಪಾಂಡುರಂಗ, ನಂದು ತುಂಬಾ ದೊಡ್ಡ ಬಿಸ್ನೆಸ್ ಇದೆ. ಹಾಗಾಗಿ ಜಾಸ್ತಿ ದಿನ ಈ ಮನೇಲಿ ನಾನು ಕುಳಿಯಕ್ಕೆ ಆಗಲ್ಲ. ಹಂಗಾದ್ರೆ 10 ಲಕ್ಷ ರೂಪಾಯಿ ಹಾಳಾಗೋಯ್ತು ಅನ್ಕೊಂಡು ಬಿಸ್ನೆಸ್ ಕಡೆ ಗಮನ ಹರಿಸಿಪ್ಪ. ನೋಡಿ, ಹಾಗೆಲ್ಲ ಆಗಲ್ಲ. ಒಂದ್ ಕೆಲಸ ಮಾಡಿ, ನಾನು 10 ಲಕ್ಷ ರೂಪಾಯಿ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಏಕಾಏಕಿ 10 ಲಕ್ಷ ಕಳೆದ್ರೆ ನಾವೆಲ್ಲಿಂದ ಕೊಡೋದು? ಸ್ವಲ್ಪ ಟೈಮ್ ಕೊಡಿ, ಆ ಶೇಷ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಅವನಿಂದ ವಸೂಲಿ ಮಾಡಿ ಕೊಡ್ತೀವಿ. ಏಯ್ ವಿಟ್ಲ, ಅಲ್ಲಿ ನೋಡೋ ಮಂಕಿ ಕ್ಯಾಪು.
ಹೌದು, ಅನುಮಾನನೇ ಇಲ್ಲ, ಅವನೇ ಶೇಷ. ಈ ವಿಷಯನ ಪಾಂಡುರಂಗನ್ ತಿಳಿಸ್ಬೇಕು. ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಎತ್ಕೋ ಫೋನು, ಹೊಡಿ ಲೈನು. ಹಲೋ ಪಾಂಡುರಂಗ, ಬದ್ದು ಹಿಯರ್ ಓವರ್. ನಾನು ಈ ಕಡೆಯಿಂದ ಪಾಂಡುರಂಗ ಓವರ್. ಇನ್ನು ಮಾತಾಡ್ಬೇಕು, ಓವರ್ ಅನ್ಬೇಡ ಕಣ. ಪಾಂಡುರಂಗ, ಇಲ್ಲೊಬ್ಬ ಮಂಕಿ ಕ್ಯಾಪ್ ಹಾಕೊಂಡು ಅನುಮಾನಾಸ್ಪದವಾಗಿ ನಿಂತಿದ್ದಾನೆ. ನಮ್ಮ ಪ್ರಕಾರ ಅವನೇ ಶೇಷ ಇರಬೇಕು. ಹಾಗಿದ್ರೆ ಬಿಡ್ಬೇಡಿ, ಅಟ್ಯಾಕ್ ಮಾಡಿ. ಮುಂದೆಯಿಂದ ಅಟ್ಯಾಕ್ ಮಾಡೋದು, ಹಿಂದೆಯಿಂದ ಅಟ್ಯಾಕ್ ಮಾಡೋದು? ಯಾವುದೋ ಒಂದ್ ಕಡೆಯಿಂದ ಮೊದಲು ಹಿಡ್ದಾಕ್ರಪ್ಪ ನೀವು. ಸರಿ ಸರಿ. ನೀನು ತಾನೆ ಶೇಷ? ಶೇಷ ಅಲ್ಲ, COD ಆಫೀಸರ್ ವಿಶೇಷ. ಯಾರ ನೀವು? ಈ ತರ ಡ್ರೆಸ್ ಹಾಕೊಂಡ್ ಬಂದ್ಮೇಲೆ ನೀವು ಟೆರರಿಸ್ಟ್ಗಳೇ ಇರ್ಬೇಕು. ಹೇಳಿ, ಇಲ್ಲಾಂದ್ರೆ ಸುಟ್ಬಿಡ್ತೀನಿ. ಅದು ಬಾಬಾ ಬಾಬಾ ಪಾಂಡ್ರಂಗ ಎಸ್ಕೇಪ್ ಆಗ್ಬಿಟ್ಟಿದಾನಲ್ಲೋ. ಏನ್ರೋ ಈ ತರ ವೇಷ ಹಾಕೊಂಡ್ ಬಂದು ನನ್ನನ್ನು ಎದುರ್ತೀರಾ? ಏನ್ ಬನ್ನಿ ಇನ್ಸ್ಪೆಕ್ಟರ್, ನೋಡಿ ವೇಷ ಹಾಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನಾನು ಬಂದು ನೀವೇನ್ರು? ಏನೋ ನಿಮಗೆ ಅವಸ್ಥೆ? ಸರ್, ಭಾಷಾನವ್ರು 10 ಲಕ್ಷ ರೂಪಾಯಿ ಶೇಷ ಅನ್ನೋ ಕಳ್ಳ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಅವ್ನು ಹಿಡಿಯೋದಕ್ಕೆ ಈ ವೇಷ ಹಾಕೊಂಡ್ ಬಂದ್ವಿ ಸರ್. ಇನ್ಸ್ಪೆಕ್ಟರ್, ಇವ್ರು ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ ಸರ್, ದಂಡ ಪಿಂಡುಗಳು ಸರ್. ಯಾರು 10 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ, ಅದನ್ನ ಕಂಡುಹಿಡಿಯೋಕೋಸ್ಕರ ಈ ವೇಷ ಹಾಕೊಂಡಿದ್ದಾರೆ. ಇವರು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾರೆ. ಇವ್ರು ಕಳ್ಳರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಏಕಾಏಕಿ ಬಂದು ಹಿಂಗ ಅಟ್ಯಾಕ್ ಮಾಡೋದು ತಪ್ಪಾಗುತ್ತೆ. ಕಳಿಸ್ಕೊಳ್ರ ಇಲ್ಲಿಂದ. ಏನು ಯಜಮಾನ್ರೆ, ಏನೋ ಹಿಡಿತೀನಿ ಹಿಡಿತೀನಿ ಅಂತ ಹೋಗಿ ಏನು ಹಿಡಿಲೇ ಇಲ್ಲ. ನಾನು ಹಿಡಿಯೋದಕ್ಕೆ ಸಿದ್ಧವಾಗಿ ಇದ್ದೀನಿ, ಅದು ಸಿಗಬೇಕಲ್ಲ. ನನ್ನೇ ಹಿಡ್ಕೊಳ್ಳಿ. ನಿನ್ನನ್ನು ನಾನು ಯಾಕೆ ಹಿಡಿಬೇಕು? ಅವ್ರನ್ನ ಹಿಡಿಯೋದಕ್ಕೆ ಅಭ್ಯಾಸ ಆಗ್ಲಿ ಅಂತ. ಸೋಪಿನ ಮುಸುಡಿ ಮುಚ್ಚಿ ಮಟ್ಮಕ್ ಹೊಡೆದ ಅಂದ್ರೆ ಹೊಡೆದವ್ರು ಯಾರು ಅಂತ ಗೊತ್ತಾಗಬಾರ್ದು. ದಿಕ್ಕು ತಪ್ಪಕ್ಕೆ ಬೋರ್ತೋಳಿ. ಏನಲ್ಲೇ ನೀನೇನ ನನ್ನ ಹೆಸರು ಹಿಡಿದು ಕರೆಯೋದು? ಏನೇ ಅದು ಅವನ ಜೊತೆ ಅಷ್ಟೊಂದು ಲವ್ ಆಗಿ ಮಾತಾಡ್ತಾ ಇದ್ದೆ. ಅವರು ನನ್ನ ಯಜಮಾನ್ರು. ನಾನು ಈ ಮನೆಗೆ ಎಷ್ಟು ಅವನ್ ತೋರ್ಸೋ ಲವ್ ನನಗೂ ಒಂಚೂರು ತೋರ್ತೆ. ಮುಖಕ್ಕೆ ಹೊಡೆದ ಅಂದ್ರೆ ನಿನ್ ಮುಖ ಮುಗಿಸಿ ಪಾಲ್ಟಿ ಆಗ್ಬಿಡ್ಬೇಕು. ಎಲ್ಲಿ ಹೊಡಿ, ಈ ಕೈ ಹೊಡಿತ್ಯಾ? ನೋಡೋ, ನಾನು ಈ ಮನೆಗೆ ಎಷ್ಟು ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ TV 10 ಫೋನ್ ಮಾಡಿ ನಿಮ್ಮಿಬ್ಬರು ಮಾನ ಮರ್ಯಾದೆ ಹರಾಜಾಕ್ಬಿಡ್ತೀನಿ. Oh my God! What is this ಗಲಾಟೆ? ಮೇಡಮ್, ನೀವ್ ಈ ಮನೆ ಸೊಸೆ ತಾನೆ? Of course. ಅಷ್ಟೇ ಅಲ್ಲ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೋಡಿ ಮೇಡಮ್, ಕೆಲಸದವಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವಿಂಗ್ ಚಂಪಾಕಲೆ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಸ್ಸತಿಕ್ಕೆ ತಪ್ಪುತ್ತೇನೆ. ಏನಾಯ್ತ್ರಿ? ಈ ಕೆಲಸದವಳು ನಿಮ್ಮ ಯಜಮಾನ ಡೌ ಹೊಡಿತಾ ಇದ್ದಾಳೆ. Oh my God! ಯಾಕೆ? ಅದು ಯಜಮಾನ್ರಿಗೆ ಹೇಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತಾ ಇದೆ ಅಷ್ಟೇ. ಅದು ತಪ್ಪ. ಹಲೋ, ನಾನು ಹೆಂಡತಿನ ಬಿಟ್ಟು ಬಂದು ಈ ಮನೆಗೆ 1 ವಾರ ಆಯ್ತು. ಈ ಮನೆಗೆ ಎಷ್ಟು ತಾನೆ, ನನ್ನನ್ನು ಸ್ವಲ್ಪ ಪ್ರೀತಿಯಿಂದ ನೋಡ್ಕೋಬೇಕಲ್ವಾ ಮೇಡಮ್? ನೀನು ನಿನ್ನ ಯಜಮಾನನ ಹೇಗೆ ಪ್ರೀತಿಯಿಂದ ನೋಡ್ಕೋತ್ರೋ, ಮನೆಗೆ ಬಂದಿರೋ ಗೆಸ್ಟ್ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ನನ್ನ ನೆಟ್ಟಿಗೆ ನೋಡ್ಕೋತಾ ಇದ್ದೀರಾ? ಈಗ ಆ ವಿಷಯ ಯಾಕೆ? ಮೊದ್ಲು ಆ ಕೆಲಸ ಮಾಡಿ ಹೋಗಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಯೋ, ಇನ್ನೊಂದ್ಸಲಿ ಚಂಪಾ ಗಿಂಪ ಅಂದ್ಯೋ ರಂಪ ತಗೊಂಬಂದ್ ಕುಯ್ದು ಬಿಡ್ತೀನಿ. ಶೇಷ, ನೀನ್ ಯಾಕೋ ಇಲ್ಲಿ ಬರೋಕೋದೆ? ನೀನ್ ಬಂದು ಈ ಮನೇಲಿ ಸೆಟ್ಲ್ ಆಗ್ಬಿಟ್ರೆ ನನ್ ಗತಿ ಏನಾಗಬೇಕು? ದುಡ್ಡು ಏನಾದ್ರು ವ್ಯವಸ್ಥೆ ಆಯ್ತಾ? ಅಯ್ಯೋ, ಅಪ್ಲಿಕೇಶನ್ ಆಗಿದೀನಿ, ಇನ್ನೇನ್ ಸ್ಯಾಂಕ್ಷನ್ ಆಗುತ್ತೆ. ಸರಿ ಸರಿ, ದುಡ್ಡು ತಗೊಂಡು ನಮ್ಮ ಮಾಮೂಲಿ ಅಡ್ಡಕ್ಕೆ ಬಂದ್ಬಿಡು. ಇನ್ನು ಬೇಸ್ದಂಗ್ ಕೆಲಸ ಇದೆ. ಮತ್ತೆ ಇಲ್ಲಿ ಹೋಗ್ತೀನಿ, ಇದೇ ನಮ್ಮ ಮತ್ತೆ ಮನೆನಾ? ನೀನು ಇಲ್ಲಿಂದ ಮೊದ್ಲು ಹೋಗು, ಕೆಲಸ ಕಿಟ್ಟೋದು ಹೋಗು. ಏನಾಯ್ತಪ್ಪ? ಮುಖ ಹೊಡೆದ್ಬಿಟ್ರಮ್ಮ. ಪಾಂಡ್ರಂಗ, ಯಾಕೋ ನಮ್ಮ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟೆ. ನೋಡ್ರೋ ದಂಡಪಿಂಡಗಳ, ಅಪ್ಪಿ ತಪ್ಪಿ ನಾನೇ ಏನಾದ್ರೂ ನಿಮ್ಮಿಬ್ರು ಚೆನ್ನಾಗಿ ಹೊಡೆದ್ಬಿಟ್ಟಿದ್ರೆ ನೋಡೋ ಜನಗಳು ಪಾಪ ಹುಡುಗರಿಗೆ ಯಾಕಪ್ಪ ಹೊಡೆದೆ ಅಂತ ನನಗೆ ಪ್ರಶ್ನೆ ಹಾಕ್ಬಿಟ್ಟಿರೋರು. ಹಾಗಾಗಿ ನಾನು ಈ ತರ ಮಾಡ್ಬೇಕಾಗಿ ಬಂತು. ಸಾಕು, ಸುಮ್ನೆ ಇರಲೇ. ಅವ್ನು ಯಾವನ್ನ ಕರ್ಕೊಂಡ್ಬಂದು 10 ಲಕ್ಷ ರೂಪಾಯಿ ನನ್ನ ತಲೆ ಕಟ್ಟಿದ್ರಲ್ಲ, ನೀವು ಮಾಡಿದ ಸರಿನೇನ್ರ? ಅಣ್ಣಯ್ಯ, ಏನೋ ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ. ಸಹಾಯ ಮಾಡೋದ್ ಬಿಟ್ಟು ಬಿಟ್ಟು ಹೊಡ್ತಿದ್ಯಲ್ಲ, ಇದು ಸರಿನಾ? ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಲೇ, ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ತೆಗೆದಿದ್ದೀನಿ. ನೀವು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತೇನ್ರ? ಪಾಂಡ್ರಂಗ, ಇವನೇ ಕಣ ಶೇಷ.
ಈ ಶೇಷ ನಮ್ಮ ಮನೆಯಲ್ಲಿರೋ ಭಾಷಣ ಹತ್ರ ಬಂದು ಏನೋ ಮಾತುಕತೆ ಆಡ್ಕೊಂಡು ಹೋಗ್ತವನೆ ಅಂದ್ರೆ ಶೇಷನ ಮಧ್ಯೆ ಭಾಷಣ ಮಧ್ಯೆ ಏನೋ ವಿಶೇಷ ನಡೀತಾ ಇದೆ ಅಂತಾನೆ ಅರ್ಥ. ನೀವೇನು ಯೋಚನೆ ಮಾಡ್ಬೇಡಿ ಕಣ್ರು, ಈ ಇಬ್ರು ನಾನು ಮಟ್ಟ ಹಾಕ್ತೇನೆ. ಎಷ್ಟಿದೆಯೋ ಮಗನೇ? ಕರೆಕ್ಟ್ ಆಗಿ ಇದೆ 10 ಲಕ್ಷ. ಇಷ್ಟೊಂದ್ ಮನೆ ಎಲ್ಲಿಂದ ಬಂತ? ತಲೆ ಒಡೆದು ಸಂಪಾದನೆ ಮಾಡಿದೆ ಕಣ. ಎದ್ರು ಮಾಡಿರೋ ಕೆಲಸಕ್ಕೆ ನಾನೀಗ ಅದನ್ನೇ ಮಾಡ್ಬೇಕಾಗಿ ಬಂದಿದೆ. ಸ್ವಾಮಿ, ನಮಗ್ ಕೊಡ್ಬೇಕಾಗಿರೋ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡಿ, ಇಲ್ಲಾಂದ್ರೆ ಪೊಲೀಸವ್ರು ನಿಲ್ಲೇ ಕಳಿಸ್ಬೇಕಾಗುತ್ತೆ. ಒಂದು ತಕರಾರು ಇದೆ ಕಣಪ್ಪ. ನಿನ್ನ 10 ಲಕ್ಷ ರೂಪಾಯಿ ನಿನಗೆ ಮುಟ್ಟಿದೆ ಅಂತ ಈ ಪತ್ರಕ್ಕೆ ಸೈನ್ ಹಾಕಿ ಕೊಟ್ಬಿಟ್ಟು ಈ ದುಡ್ಡು ಎತ್ಕೊಂಡು ಹೋಗು. ಅಷ್ಟೇನಾ? ಕೊಡಿ. ಇನ್ನೊಂದು ಸಲ ಏನಾದ್ರೂ ಈ ಮನೆ ಕಡೆ ತಲೆ ಹಾಕಿದ್ರೆ ಒಂದು ಚಾಕುನ ನಿನ್ನ ಕೈಲಿ ಮುಟ್ಸಿ ಅದ್ರ ಮೇಲೆ ಬಟ್ಟೆ ಒದಿಸಿ ಆ ಚಾಕು ತಗೊಂಡು ನಾನೇ ಇವ್ರಿಬ್ರನ್ನ ಕೊಲೆ ಮಾಡಿ ನೀನೇ ಕೊಂದಿದ್ದು ಅಂತ ಕಂಪ್ಲೇಂಟ್ ಕೊಟ್ಬಿಡು. ತಗೊಂಡು ನಮ್ ದುಡ್ಡು ನಮಗ್ ಬಂದಲ್ಲಿ ನಾವ್ಯಾಕೆ ಇಲ್ಲಿರ್ಬೇಕು? ದಂಡ ಪಿಂಡಗಳ ಬಂದ್ರು ಇಲ್ಲಿ ಹಂಗೆ. ರಸ್ತೆಲಿ ಹೋಗ್ತಿದ್ನ, ಯಾರೋ ಇಬ್ರು ದಾಂಡಿಗರು ಬಂದು ನನ್ನ ಚೆನ್ನಾಗಿ ತತ್ಕಿ ನೀವು ಕೊಟ್ಟಿದ್ದ 10 ಲಕ್ಷ ರೂಪಾಯಿನ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ನಿಮ್ಮ ಅಣ್ಣನ್ ಕರಿತೀಯ? ಅಣ್ಣಯ್ಯ ಅಣ್ಣಯ್ಯ ಏನಮ್ಮ ಸುಮ್ಮನೆ ನೀನ್ ಯಾಕೋ ಮತ್ತೆ ವಾಪಸ್ ಬಂದೆ? ಅಣ್ಣಯ್ಯ, ಇವ್ರು ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ದಾಂಡಿದ್ರು ಚೆನ್ನಾಗಿ ನನಗೆ 10 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ರಂತೆ. 10 ಲಕ್ಷ ರೂಪಾಯಿ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮಂತವ್ರಲ್ಲ ನನ್ಗೆ ಯಾಕೋ ಮುಖ ತೋರಿಸ್ತಾರೆ. ಕ್ಯಾಟ್ ಔಟ್ ಆಯ್ತು ಸರ್. ಅಲ್ಲ, ಮೊದಲನೇ ಸಲ ನಾನು 10 ಲಕ್ಷ ರೂಪಾಯಿ ಕಳ್ಕೊಂಡಾಗ ನೀನೇ ಕೊಟ್ಟೆ, ಈ ಸಲ ಕೊಡ್ಬಾರ್ದಾ? ನಾನು ನಿನ್ಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ನಾನು ನಿನ್ಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಪತ್ರನೂ ಮಾಡಿಸಿದ್ದೀನಿ. ಅದಕ್ಕೆ ನೀನೇ ಸೈನ್ ಹಾಕಿದೀಯ, ಆ ಪತ್ರ ಇಲ್ಲೇ ಇದೆ. ಅಷ್ಟೇ ಅಲ್ಲ ರಾಜ, ಅಷ್ಟೆಲ್ಲ ವ್ಯವಹಾರ ನಡೀತಲ್ಲ ಅದನ್ನ ನಾನು CC ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡಿದ್ದೀನಿ. ಈಗೇನ್ ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡ್ತೀಯೋ ಅಥವಾ ಪೊಲೀಸರನ್ನ TV10 ಅವ್ರನ್ನ ಕರೆಸಿ ನಿನ್ನ ಮಾನ ಮರದೆ ಅರಜ್ ಹಾಕ್ಬಿಡ್ಲ? ಕೊಡಲ್ಲ ಗುರುವೆ, ಫೋನ್ ಮಾಡ್ತೀನಿ. ಜಾರ್ಜ್ ಜಂಬಲ್ದಿನಿ ಅವರೇ, ಈ ನಮ್ಮ ದಂಡ ಪಿಂಡುಗಳನ್ನ ನಾವು ನಂಬ್ಕೊಂಡಿರಕ್ ಬರಲ್ಲ ಕಣ್ರಿ. ಯಾವತ್ತಾದ್ರೂ ಅವೆರಡು ದಂಡ ಪಿಂಡುಗಳು ಈ ವೈನ್ ಕೈಲಿ ತಗ್ಲಾಕೊಂಡ್ಬಿಟ್ರೆ ಸತ್ಯಾಂಶ ಏನು ಅಂತ ಬಾಯ್ ಬಿಟ್ಬಿಡ್ತಾರೆ. ಹಂಗಾಗಿ ಈ ವೈನ ಯಾವ ತರ ಮಟ್ಟ ಹಾಕ್ಬೇಕು ಗೊತ್ತಾ? ಯಾವ ತರ? ಅನ್ಯಾಯವಾಗ 10 ಲಕ್ಷ ರೂಪಾಯಿನ ಯಾವೊಂದೋ ಬಾಯಿಗೆ ಹಾಕ್ಬಿಟ್ಟು ಬಂದ್ಬಿಡ್ತೀಯಲ್ಲ ನೀನು. ಡಮ್ಮಿ ಪಿಸ್ತಲ್ ತೋರ್ಸ್ ನನ್ನೇ ಮರ್ಸ್ಬಿಟ್ಟು ಡಮ್ಮಿ ಮಾಡ್ಬಿಟ್ರು ಕಣೋ. ಯಾವ್ದೋ ಫಾರಿನ್ ಮಿಕ್ಗಳು ಬರ್ತಾ ಇರೋದು ಅವು ಕಣೋ. ಬ್ರೀಫ್ಕೇಸ್ನವ್ರು ಬೇಜಾನ್ ದುಡ್ಡಿರಂಗೈತೆ. ಒಂದ್ ಕೆಲಸ ಮಾಡಿ ನೀನ್ ಸೈಡಲ್ಲಿ ಫಸ್ಟ್ ನಾನ್ ಕ್ಯಾಚ್ ಹಾಕಂತೀನಿ, ಆಮೇಲೆ ಬಂದು ನೀನ್ ಕ್ಯಾಚ್ ಹಾಕ. ಓಕೆ? Oh my God, Bangalore weather is so hot and spicy, no? Yeah. It is very spicy and weather also very, very spicy. Hello, Mr. Excuse me. ಬಾದ್ಶಾ. Okay. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? Yeah. ಬ್ರೀಫ್ ಕೇಸಲ್ಲಿ ಏನಿದೆ? Oh my God! ಈ ಕೇಸಲ್ಲಿ 10 lakh rupees ಇದೆ ಅಂತ ನಾನು ಯಾರಿಗೂ ಹೇಳಲ್ಲಪ್ಪ. 10 lakhs? ಯಾರಿಗೂ ಹೇಳ್ಬೇಡಿ. 10 lakhs ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬ್ಯಾಂಕಿಗೆ ಕಟ್ಟೋಣ ಅಂತ ಹೋಗ್ತಾ ಇದೀವಿ. ನೀವು ಬನ್ನಿ, ನಾವೇ ಕರ್ಕೊಂಡು ಹೋಗ್ತೀವಿ, ನೀವೇ ಕಟ್ಟು. Really? ಏಟ 10 ಲಕ್ಷ ರೂಪಾಯಿ ಹೋಯ್ತು ಅಂತ ಬಲೆ ಬೇಜಾರಾಗ್ಬಿಟ್ಟಿದ್ ಕಣೋ. ಈಗ ನೋಡು 10 ಲಕ್ಷ ರೂಪಾಯಿ ಜೊತೆಗೆ ಇಬ್ಬರು ಚೆಂದುಳ್ಳಿ ಚೆಲ್ವೇರ್ ಸಿಕ್ಬಿಟ್ಟಿದಾರಲ್ಲ ಗುರು. ಇನ್ನು ಮುಂದೆ ಇವರಿಬ್ಬರು ನಾವು ಮುಂದೆ ಬಿಟ್ಕೊಂಡು ನಮ್ ಕೆಲಸ ಸಾಧಿಸ್ಬೋದು. ಕರೆಕ್ಟ್ ಆಗಿ ಹೇಳ್ದೆ. ಲವ್ಲಿ ಗರ್ಲ್ಸ್, ನಮ್ಗೆ ಬೇಜಾರಾಗ್ಬಿಟ್ಟಿದೆ. ವಿ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್. ಡ್ಯಾನ್ಸ್ ಆಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಡ್ಯಾನ್ಸ್ ಮಾಡೋ ಹುಡುಗಿರಲ್ಲ. ಡ್ಯಾನ್ಸ್ ಆಡ್ತೀರಾ? ನಮ್ಗೆ ಪದೇ ಪದೇ ಕಲ್ಯಾಣ್ ತಿನ್ಸಿ ಓಡೋಗ್ತಿದ್ರಲ್ಲ, ಆ ಜೋಡಿ ಕಳ್ರೆ. ಶಿಶ್ಪಾಲ್ ಸಾಹೇಬ್ರೆ, ಇನ್ಸ್ಪೆಕ್ಟರ್ ಶಿಶ್ಪಾಲ್ ಸಾಹೇಬ್ರೆ,
ಅವ್ರಿಬ್ರನ್ನ ಹಿಡಿದು ಹಾಕ್ಬೇಕು ಅಂತಾನೆ ನಾನು ಇವರಿಬ್ರನ್ನ ಮುಂದೆ ಬಿಟ್ಟು ಇಷ್ಟೆಲ್ಲ ಪ್ಲಾನ್ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದೆ. ಡೋಂಟ್ ವರಿ ಪಾಂಡ್ರಂಗ, ಸರ್ಕಾರಕ್ಕೆ ಶಿಫಾರಸ್ ಮಾಡಿ ನೀನು ಇನಾಮ್ ಕೊಡಿಸ್ತೀನಿ. ಸರ್ ಈ ಭಾಷೆ ನಮ್ಮ ಮನೆಗೆ ಹೇಳ್ಕೊಂಡ್ ಬಂದಿದ್ದು ನಾವು ಇನಾಮ್ ನಮಗ್ ಸಿಗ್ಬೇಕು. ಓಕೆ ನಿಮ್ಗೆ ಇನಾಮು, ಪಾಂಡ್ರಂಗ ಮುಲಾಮು. ಅಲ್ಲ ಮುಲಾಮ್ ತಗೊಂಡ್ ನಾನು ಏನೋ ಮಾಡ್ಲಿ? ಎಡಗೈಗೆ ತಿಕ್ಕೋಪ್ಪ, ಮುರಿದೋಗಿರೋ ಕೈ ಸರಿ ಹೋಗುತ್ತೆ.